ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಸಂದೇಶ್ ನಾಯಕ್. ಪೂರ್ಣಪ್ರಜ್ಞಾ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ವಿದ್ಯಾರ್ಥಿಯಾಗಿರುವಂತಹ ಅದ್ವಿಕಾ ಸಂದೇಶ್ ನಾಯಕ್ ಇವಳ ತಾಯಿ. ಮೊದಲನೇದಾಗಿ ನಾನಿವತ್ತು ಈ ಸ್ಥಾನದಲ್ಲಿ ಕೂತು ಅನುಭವವನ್ನು ಹೇಳ್ಕೊಳ್ಳಿಕ್ಕೆ ಕೂತಿರೋದ್ರಿಂದ, ಈ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ, ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಹೇಳಿರೋದಕ್ಕೆ, ಇಲ್ಲಿ ಅವಕಾಶವನ್ನು ಕೊಟ್ಟಿರೋದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಪಾಲಕರಲ್ಲಿ ಒಂದು ಆಲೋಚನೆ ಬರುತ್ತೆ, ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಅಂದ ತಕ್ಷಣ ಯಾವ ಶಾಲೆಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ಫಸ್ಟ್ ಥಾಟಲ್ಲಿ ಬಂದಿದ್ದೆ ಪೂರ್ಣಪ್ರಜ್ಞಾ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ. ನಾವು ಅಡ್ಮಿಷನಿಗೆ ಬಂದವಾಗ, ಇಲ್ಲಿ ಬಂದು ಟೀಚರ್ಸ್ ಹತ್ರ ಮಾತಾಡಿದವಾಗ, ಇಲ್ಲಿ ಸ್ಟಾಫ್ಗಳಿದ್ದಾರಲ್ಲ ತುಂಬ ಫ್ರೆಂಡ್ಲಿ ಇದ್ರು. ಹೇಗೆ ಮಕ್ಕಳನ್ನ ಟ್ರೈನ್ ಮಾಡ್ತಾರೆ, ಯಾವ ಥರ ಅವರಿಗೆ ಹೇಳ್ಕೊಡ್ತಾರೆ ಅನ್ನೋದ ವಿಷಯಗಳನ್ನೆಲ್ಲ ಸ್ಟಾರ್ಟಿಂಗಲ್ಲೇ ನಮಗೆ ಹೇಳ್ಕೊಟ್ರು. ಹಾಗೆ ಅದನ್ನು ಕೇಳಿದ ಮೇಲೆ ಹೌದು, ಈ ಶಾಲೆಗೆ ಸೇರಿಸಿದ್ರೆ ನಮ್ಮ ಮಕ್ಕಳು ಏನೋ ಒಂದು ಹೊಸ ವಿಚಾರಗಳನ್ನು ಕಲಿಬಹುದು, ಹೊಸ ಅನುಭವಗಳು ಸಿಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಅಡ್ಮಿಷನ್ ಮಾಡಿದ್ವಿ. ಆ ಅನುಭವಗಳ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ, ಅಂದರೆ ನಮ್ಮ ಮಕ್ಕಳ ಜೊತೆಗೆ ನಾವು ಕೂಡ ಕೆಲವೊಂದು ಹೊಸ ವಿಷಯಗಳನ್ನು ಕಲೀಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ತು ಈ ಶಾಲೆ. ಯಾಕಂತಂದರೆ ಎಲ್ಲರೂ ಒಂಥರ ಕಲಿಸಿದ್ರೆ ಈ ಶಾಲೆಯಲ್ಲಿ ಕಲಿಸುವಂತಹ ರೀತಿನೇ ತುಂಬ ಅನುಭವ, ತುಂಬ ವಿಭಿನ್ನವಾಗಿರುತ್ತೆ. ಅದು ಮಕ್ಕಳಲ್ಲಿ ಪ್ರತಿಯೊಂದು ದಿನ ಕೂಡ ಹೊಸದನ್ನು ಕಲಿಬೋದು ಅಂತ ಅನ್ನಿಸ್ತಾ ಇತ್ತು. ನನ್ನ ಮಗಳೇ ನನಗೆ ದಿನಾಲೂ ಬಂದು ಹೇಳೋಳು, ಇವತ್ತು ಕ್ರೀಡೋಲಾಬಿಗೆ ಕರ್ಕೊಂಡು ಹೋಗಿದ್ರು, ಹೊಸದೇನೋ ಕಲಿಸ್ಕೊಟ್ರು, ನಮಗೆ ಎಣಿಸೋ ರೀತಿಯನ್ನು ಹೀಗೆ ಹೇಳ್ಕೊಟ್ರು ಅಂತ ಹೇಳಿ. ಅದನ್ನೆಲ್ಲ ಕೇಳುವಾಗ ಪರವಾಗಿಲ್ಲ, ಹೊಸದು ಕಲಿತಿದ್ದಾರೆ ಅಂತ ಅನ್ನಿಸ್ತಿತ್ತು. ಮಕ್ಕಳಿಗೆ ಯಾವಾಗ ಹೊಸ ಅನುಭವಗಳು ಸಿಗುತ್ತೋ ಆವಾಗ ಮಾತ್ರ ಮಕ್ಕಳು ಕಲೀಲಿಕ್ಕೆ ಇಷ್ಟಪಡ್ತಾರೆ. ಅಂತಹ ಒಂದು ಅದ್ಭುತವಾದಂತಹ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದು ಈ ಶಾಲೆ. ಮಗು ಶಾಲೆಗೆ ಹೋಗುವಾಗ ದಿನಾಲು ಅಳತ್ತಂತೆ, ಕೇಳ್ತಿದ್ವಿ ನಾವು ಹೇಳುವಾಗ. ಆದರೆ ನನ್ನ ಮಗಳು ಈ ಶಾಲೆಗೆ ಅಡ್ಮಿಷನ್ ಮಾಡಿದವಾಗಿಂದ ಒಂದು ದಿನ ಕೂಡ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹತ್ತಿದ್ದಿಲ್ಲ, ಹೋಗೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿಲ್ಲ. ಯಾಕಂದರೆ ಅದು ಈ ಶಾಲೆ ಅವರನ್ನ ಬರಮಾಡಿಸ್ಕೊಳ್ಳುವಂಥ ರೀತಿ. ಇಲ್ಲಿರುವಂಥ ಟೀಚಿಂಗ್ ಸ್ಟಾಫ್ಗಳು ಕೇವಲ ಟೀಚಿಂಗ್ ಸ್ಟಾಫ್ಗಳಷ್ಟೇ ಅಲ್ಲ, ಅಲ್ಲಿ ಸಂದರ್ಭ ಬಂದರೆ ಒಂದು ತಾಯಿ ರೋಲನ್ನು ನಿಭಾಯಿಸ್ತಾರೆ, ಸಂದರ್ಭ ಬಂದರೆ ವೈದ್ಯರಾಗಿಯೂ ಇರ್ತಾರೆ, ಅವರಿಗೆ ಫ್ರೆಂಡ್ ಆಗಿಯೂ ಇರ್ತಾರೆ. ಈ ಎಲ್ಲ ಅನುಭವಗಳ ಜೊತೆಗೆ ಕೂಡಿ ಕಲಿಸೋದ್ರಿಂದ ಮಕ್ಕಳು ತುಂಬ ಅದ್ಭುತವಾಗಿ ಕಲಿತಾರೆ. ಇದೆಲ್ಲ ನನಗೆ ನನ್ನ ಮಗಳಿಂದ ಕೇಳ್ಪಟ್ಟಂಥ ಮಾತುಗಳಿಂದ ಹಾಗೂ ನನಗಾಗಿರುವಂಥ ಅನುಭವ. ನಾನು ಕ್ಲಾಸ್ ಟೀಚರ್ ಆಗಿರುವಂಥ ರಶ್ಮಿ ಟೀಚರ್ ಬಗ್ಗೆ ಹೇಳಲೇಬೇಕು. ಯಾಕಂತಂದರೆ ನಮಗೆ ಪಾಲಕರಾಗಿ ಟೀಚರ್ ಜೊತೆಗೆ ಇರುವಂತಹ ಬಾಂಡಿಂಗ್, ಅವರು ಯಾವತ್ತೂ ಕೂಡ ತುಂಬ ಕೋಆಪ್ರೇಟಿವ್. ಯಾವತ್ತೂ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಅನ್ಅವೈಲೇಬಲ್ ಇದ್ದೀನಿ, ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡಲ್ಲ, ಯಾವುದನ್ನು ಕೂಡ ಯಾವತ್ತೂ ಕೂಡ ಅವರು ನೆಗ್ಲೆಕ್ಟ್ ಮಾಡಿದ್ದೇ ಇಲ್ಲ. ಯಾವ ಸಂದರ್ಭದಲ್ಲೂ ಕೂಡ ಆಗಿರಲಿ, ನಾವು ಏನೇ ಮಾಹಿತಿಯನ್ನು ಕೇಳಿದ್ರು ಕೂಡ ನಮಗೆ ಆ ಟೈಮಲ್ಲಿ ತಿಳಿಸ್ಕೊಡ್ತಾ ಇದ್ರು. ಅವರು ತುಂಬ ಅಂದರೆ ತುಂಬಾ ನಮಗೆ ಒಳ್ಳೆಯ ಒಂದು ರೀತಿಯಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ರು. ಇದು ನಮ್ಮ ಪಾಲಕರಿಗೆ ಆ್ಯಕ್ಚುಲಿ ಬೇಕಾಗಿರುವಂಥದ್ದು. ಮಗು ಶಾಲೆಯಲ್ಲಿ ಏನು ಮಾಡ್ತಾ ಇದೆ, ಹೇಗಿದೆ ಅನ್ನೋದನ್ನು ನಾವು ಕೇಳಬೇಕು ಅಂತ ಬಯಸ್ತಾ ಇರ್ತೀವಿ. ಆಗ ಅದೇ ರೆಸ್ಪಾನ್ಸ್ ಟೀಚರ್ಸಿಂದ ಕೂಡ ನಮಗೆ ಸಿಗ್ತಿದೆ ಅಂತ ಅಂದಾಗ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಪಾಲಕರಿಗೆ ಅಥವಾ ಸಮಾಜಕ್ಕೆ ನಾನು ಏನು ಹೇಳಬೇಕು ಅಂತ ಇದ್ದೇನೆ ಅಂತಂದರೆ, ನಿಮ್ಮ ಮಕ್ಕಳ ಒಂದು ಏಳಿಗೆಗೆ ಕೇವಲ ಅಕಾಡೆಮಿಕ್ ಅಷ್ಟೇ ಅಲ್ಲ, ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆಗೆ ಒಂದು ಮಕ್ಕಳನ್ನು ಸರ್ವಾಂಗೀಣ ಅಭಿವೃದ್ಧಿ ಅಂತೀವಲ್ಲ, ಅದು ಈ ಶಾಲೆ ಮಾಡಿಕೊಡುತ್ತೆ. ನಾವು ಫೋರ್ಸ್ಫುಲ್ ಲರ್ನಿಂಗ್ ಮಾಡಬಾರ್ದಂತೆ. ಆದರೆ ಈ ಶಾಲೆ ಹೇಗಿದೆ ಅಂತ ಅಂದರೆ, ಇಲ್ಲಿ ಯಾವುದೇ ರೀತಿಯ ಫೋರ್ಸ್ಫುಲ್ ಲರ್ನಿಂಗ್ ಇಲ್ಲ. ಮಕ್ಕಳು ತಾವಾಗೇ ಬರಬೇಕು ಅಂತ ಅಂದ್ಕೊಳ್ತಾರೆ. ನನ್ನ ಮಗಳು ಕೂಡ ಕೆಲವೊಂದು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಅವಳು ನೆಕ್ಸ್ಟ್ ಕಾಂಪಿಟೇಷನ್ ಪರವಾಗಿ ಹೇಳ್ತಿದ್ಲು, ಈಗ ಅಮ್ಮ ಬೇರೆ ಕಾಂಪಿಟೇಷನ್ ಹೇಳಿದ್ದಾರೆ, ನನಗೆ ಭಾಗವಹಿಸಬೇಕು ಅಂತ. ಇಂತಹ ಒಂದು ಭಾಗವಹಿಸಬೇಕು, ಕಾಂಪಿಟೇಟಿವ್ ಮೈಂಡ್ಸೆಟ್ಟನ್ನು ಪ್ರಿಪೇರ್ ಮಾಡ್ತಾ ಇದೆ ಇಲ್ಲಿ ಎನ್ವಿರಾನ್ಮೆಂಟ್. ಅದು ಮಕ್ಕಳಲ್ಲಿ ಬೇಕೇ ಬೇಕು. ಇಂದಿನ ಜಗತ್ತಲ್ಲಿ ಮಕ್ಕಳು ಹೇಗೆ ಅವರನ್ನು ಅವರು ತೊಡಗಿಸ್ಕೊಳ್ತಾರೋ ಹಾಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಅವಕಾಶಗಳನ್ನು ಕೊಡೋದ್ರ ಜೊತೆಗೆ ಅವರನ್ನು ಹುರಿದುಂಬಿಸ್ತಾರೆ, ನೀವು ಮಾಡ್ಬೋದು, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಮಕ್ಕಳಲ್ಲಿ ಹೇಳಿ ಕಳಿಸ್ತಾರೆ. ಸ್ಪೆಷಲಿ ಅಂತಂದರೆ ಅದು ಮಕ್ಕಳಿಂದ ನಮ್ಗೆ ಬರುತ್ತೆ. ನಮಗೆ ಹೇಳ್ತಾರೆ, ಅಮ್ಮ ನನ್ನ ಫ್ರೆಂಡ್ ಮಾಡ್ತಿದ್ದಾರೆ, ಟೀಚರ್ ಹೀಗೆ ಮಾಡೋಕ್ಕೆ ಹೇಳಿದರು, ಹಾಗಾಗಿ ನಾನು ಕೂಡ ಮಾಡ್ತೇನೆ ಅಂತ. ಇದೆಲ್ಲ ಅನುಭವಗಳ ಜೊತೆಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ ಒಂದೇ ಒಂದು, ನಿಮ್ಮ ಮಕ್ಕಳನ್ನು ನೀವು ಯಾವ ಶಾಲೆಗೆ ಸೇರಿಸಬೇಕು ಅಂತ ಅಂದ್ಕೊಂಡ್ರೆ ಪೂರ್ಣಪ್ರಜ್ಞಾ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅದ್ಭುತವಾದಂಥ ಶಾಲೆ, ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.